ನಾವು ಯಾವಾಗಲೇ ಟು ಡೂ ಲಿಸ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಪ್ರತಿ ದಿನನೂ ಕೂಡ ನಾವು ಒಂದು 30 ಮಿನಿಟ್ಸ್ ಮನೆನ ಕ್ಲೀನ್ ಮಾಡೋಕ್ಕೆ ಅಂತ ಇಟ್ಕೊಂಡ್ಬಿಟ್ರೆ ಅದನ್ನು ಒಂದು ಸೆಕ್ಷನ್ನ ಮಾತ್ರ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ 30. ಸೊ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಹೊಸ ಮನೆಗೆ ಬಂದಿರೋದ್ರಿಂದ ರೂಮ್ಸು ಜಾಸ್ತಿ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಮನೆ ಕೆಲಸನ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೇಕು. ಈಗ ನಾವು ಹೊಸ ಮನೆಗೆ ಬಂದಿರೋದ್ರಿಂದ ರೂಮ್ಸು ಜಾಸ್ತಿ, ಜೊತೆಗೆ ಕ್ಲೀನ್ ಮಾಡ್ಕೊಳ್ಳೋಂಥ ಸೆಕ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಅದ್ರ ಪ್ರಕಾರ ಎಕ್ಸಿಕ್ಯೂಷನ್ ಮಾಡ್ಕೊಂಡು ಹೋದರೆ ಪ್ರತಿಯೊಂದು ಸೆಕ್ಷನ್ಸ್ನು ನೀಟಾಗಿ ಇಟ್ಕೋಬೋದು. ಸೊ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಅಥವಾ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಎಸ್ಪೆಷಲಿ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾಯಿದ್ರಿ, ನಮ್ಮದು ದೊಡ್ಡ ಮನೆ ಇದೆ, 4 ಬೆಡ್ರೂಮ್ ಇದೆ, 3 ಬೆಡ್ರೂಮ್ ಇದೆ, ಡುಪ್ಲೆಕ್ಸ್ ಇದೆ, ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ಳೋದು, ಕೆಲಸನ ಯಾವ ರೀತಿ ಡಿವೈಡ್ ಮಾಡ್ಕೊಳ್ಳೋದು ಅಂತ ಹೇಳಿ ಅಂತ. ಸೊ ಇದು ಪಾರ್ಷಿಯಲ್, ಇನ್ನು ನಾನು ತೋರಿಸ್ತೀನಿ ಯಾವ್ಯಾವ ದಿನ ಏನೇನು ಮಾಡ್ಕೋಬೇಕು ಅಂತ. ಜಸ್ಟ್ ಇವತ್ತಿನ ವಿಡಿಯೋನ ಫಾಲೋ ಮಾಡಿ ನಿಮ್ಗೆ ಎಷ್ಟೋ ಐಡಿಯಾ ಬರುತ್ತೆ ಯಾವ ರೀತಿ ಮನೇನ ಕ್ಲೀನಾಗಿ ಇಟ್ಕೋಬೇಕು ಅಂತ. ಫಸ್ಟ್ ಇದು 30 ಮಿನಿಟ್ಸ್ ಡೈಲಿ ಕ್ಲೀನಿಂಗ್ ಶೆಡ್ಯೂಲ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಬರ್ಕೊಂಡ್ರೆ, ಇದು ಅಂತ ಅಲ್ಲ, ಯಾವುದೇ ನೀವು ಕರೆಕ್ಟಾಗಿ ಬರ್ಕೊಂಡ್ರೆ ನಿಮಗೆ ವಿಷುವಲೈಸ್ ಆಗುತ್ತಲ್ವ ಈ ಕೆಲಸನ ಮಾಡ್ಕೋಬೇಕು ಅಂತ. ಆಗ ಮಾಡ್ಕೊಳ್ಳೋಂಥದ್ದು, ಕೆಲಸನ ಮಾಡ್ಕೊಳ್ಳೋಂಥದ್ದು ಈಸಿ ಆಗುತ್ತೆ. ಸೊ ತಲೆಯಲ್ಲಿ ಇಟ್ಕೋತೀವಿ ಆಮೇಲೆ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಸೊ ಈ ರೀತಿ ನಾವು ಯಾವಾಗ ಬರ್ಕೋತೀವಿ ಒಂದು ಕ್ಲಾರಿಟಿ ಇರುತ್ತೆ. ಪ್ರತಿ ದಿನವೂ ಕೂಡ ನಾವು ಒಂದು 30 ಮಿನಿಟ್ಸ್ ಮನೇನ ಕ್ಲೀನ್ ಮಾಡೋಕ್ಕೆ ಅಂತ ಇಟ್ಕೊಂಡ್ಬಿಟ್ರೆ, ಅಪಾರ್ಟ್ ಫ್ರಮ್ ನಾವು ಏನು ಮಾಡ್ತೀವಿ, ಕಸ ಗುಡಿಸೋದು, ನೆಲ ಒರೆಸೋದು, ಅಡುಗೆ ಮಾಡೋದು, ಬಟ್ಟೆ ತೊಳೆಯೋದು, ಇದೆಲ್ಲದರ ಜೊತೆಗೆ ಒಂದು ಸೆಕ್ಷನ್ನ ಕ್ಲೀನ್ ಮಾಡೋದು ಅಂತ ನಾವು ಏನಾದ್ರು ಪ್ಲ್ಯಾನ್ ಮಾಡಿಕೊಂಡ್ರೆ ಇನ್ಫ್ಯಾಕ್ಟ್ ಮನೇನ ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೋದು. ಸೊ ಆ ಥರ ನಾನು ಈ ವಾರ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಇವತ್ತಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇಷ್ಟು ದಿನ ತುಂಬ ಬ್ಯುಸಿ ಇತ್ತು, ವೆಕೇಷನ್ಸ್ ಅಂತ ಹೇಳೋದಷ್ಟೇ, ಬಟ್ ತುಂಬಾ ಕಾಲೇಜ್ ಕೆಲಸ ಇತ್ತು, ಬೇರೆ ಎಲ್ಲ ಕೆಲಸ ಇತ್ತು, ಹೊರಗಡೆ ಹೋಗ್ತಾನೆ ಇದ್ದೆ. ಸೊ ನನಗೆ ಇನ್ನೊಂದು ವಾರ ಅಷ್ಟೇ ಕರೆಕ್ಟಾಗಿ ಇದೆ, ಅದನ್ನು ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಒಂದು ಲೆವೆಲ್ಗೆ ಬರ್ಕೊಂಡಿದ್ದೀನಿ ಅಷ್ಟೇ. ಇದು ಇನ್ನು ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ನಾವು ಯಾವಾಗಲೇ ಟು ಡೂ ಲಿಸ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ತುಂಬ ಕೆಲಸ ಬರ್ಕೊಳ್ತಾ ಕುತ್ಕೊಂಡ್ಬಿಡ್ತೀವಿ. ತುಂಬ ಕೆಲಸ ಬರ್ಕೊಂಡ್ರೆ ಏನಾಗುತ್ತೆ ಅಂದರೆ, ಒಂದು ಡಿಮೋಟಿವೇಟ್ ಆಗ್ತೀವಿ, ಅಷ್ಟೊಂದು ಮಾಡಬೇಕಾ ಅಂತ. ಇನ್ನೊಂದು ಅಷ್ಟು ಮಾಡೋಕ್ಕಾಗದೇ ಇದ್ದಾಗ ಒಂಥರ ಬೇಜಾರಾಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ನಾವು ಕೆಲಸಕ್ಕೆ ಟ್ರೈಯೇ ಮಾಡಲ್ಲ. ಯಾವಾಗ ನಾವು ಸ್ವಲ್ಪನೇ ಬರ್ಕೋತೀವಿ, ಒಂದು 30 ಮಿನಿಟ್ಸ್ 10 ಮಿನಿಟ್ಸ್ 20 ಮಿನಿಟ್ಸ್ 5 ಮಿನಿಟ್ಸ್ ಈ ಥರ ಯಾವಾಗ ಸ್ವಲ್ಪನೇ ಕೆಲಸ ಮಾಡ್ಬೋದು, ಒಂಥರ ಚಂಕ್ಸ್ ಆಗಿ ಒಂದು ದೊಡ್ಡ ಕೆಲಸನ ಚಿಕ್ಕದಾಗಿ ಯಾವಾಗ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ, ಕೆಲಸ ಮಾಡೋದು ಈಸಿಯಾಗುತ್ತೆ. ಸೊ ಇವತ್ತು ಫ್ರೈಡೇ ಅಲ್ವಾ, 26 ಸೆಪ್ಟೆಂಬರು. ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಕಿಚನಲ್ಲಿ ಎಷ್ಟೊಂದು ಕ್ಯಾಬಿನೆಟ್ಸ್ ಇದೆ ಆಯಿತಾ, ಒಂದು 5-6 ಕ್ಯಾಬಿನೆಟ್ಸ್ ಇದೆ. ಆ 6 ಕ್ಯಾಬಿನೆಟಲ್ಲಿ ಒಂದೇ ಒಂದು ಸೆಕ್ಷನ್ನ ನಾನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಾವು ಯಾವಾಗ ಕ್ಲೀನ್ ಮಾಡ್ತೀವಿ ಅದನ್ನು ಡೀಪ್ ಕ್ಲೀನ್ ಮಾಡಬೇಕು. ಇದರಲ್ಲಿ ನಾನು ಏನೇನು ಮಾಡ್ತಿದ್ದೀನಿ ಅಂದರೆ, ಈಗ ಎಲ್ಲ ಕಂಟೈನರ್ಸ್ನ ತೆಗೆದು ಅದನ್ನು ರೀಫಿಲ್ ಮಾಡೋದು, ಇಲ್ಲ ಕಂಟೈನರ್ಸ್ ಖಾಲಿಯಾಗಿದೆ ಅಂದರೆ ಅದನ್ನು ವಾಶ್ ಮಾಡಿ ಡ್ರೈ ಮಾಡಿ ಆಮೇಲೆ ಇಡೋದು. ಸುಮ್ಮನೆ ಒಂದು ಕ್ಯಾಬಿನೆಟ್ ಅಂತ ಹಾಕ್ಕೊಂಡಿದ್ದೀವಿ, ಬಟ್ ಅದನ್ನು ಕ್ಲೀನ್ ಮಾಡೋಕ್ಕೆ ಕರೆಕ್ಟಾಗಿ ಅರ್ಧ ಗಂಟೆ ಆಗುತ್ತೆ. ಸೊ ನಾವು ಅದರ ಥರನೇ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಇದು ನಂದು ರೀಸೆಂಟಾಗೇ ನಾನು ಸ್ವಲ್ಪ ಕಂಟೈನರ್ಸ್ ಎಲ್ಲ ಹೊಸದೇ ತರಿಸಿರೋವಂಥದ್ದು. ಸೊ ಅದಕ್ಕೆ ಅಷ್ಟು ಡೀಪ್ ಕ್ಲೀನಿಂಗ್ ಬೇಕಾಗಲ್ಲ, ಇದೊಂದು 15 ನಿಮಿಷ ತೊಗೊಳುತ್ತೆ. ಸೊ ಅದಕ್ಕೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮುಗಿಸೋವಂಥದ್ದು. ಮಾಸ್ಟರ್ ಬೆಡ್ರೂಮ್ದು ಒಂದೇ ಒಂದು ಕಬೋರ್ಡ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಜಸ್ಟ್ ನನಗೆ ಹೆಂಗೆ ಅರ್ಥ ಆಗುತ್ತೋ ಆ ಥರ ಬರ್ಕೊಂಡಿದ್ದೀನಿ. ಇದನ್ನು ಡೀಪಾಗಿ ಎಲ್ಲರಿಗೂ ಅರ್ಥ ಆಗಂಗೆ ಬರ್ಕೋಬೇಕು ಅಂತ ಏನಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಲ್ವ, ಅದಕ್ಕೆ ಶಾರ್ಟ್ಕಟ್ಟಲ್ಲೇ ಬರ್ಕೊಂಡಿದ್ದೀನಿ. ನೀವೂ ಅಷ್ಟೇ ನಿಮಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ಥರನೇ ಬರ್ಕೋಬೋದು. ಸೊ ಫ್ರೈಡೇ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನೂ ಟೈಮ್ ಇದೆ ಅಂದರೆ ನಾನು ಬೇಕಾದ್ರೆ ಇನ್ನೂ ಕೆಲಸನೂ ಮಾಡ್ಕೋಬೋದು, ಬಟ್ ಇಷ್ಟಂತೂ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸ್ಯಾಟರ್ಡೇ ಬಂದು ಒಂದು ಫ್ರೂಟ್ಸ್ ಬ್ಯಾಸ್ಕೆಟ್ ಇದೆ, ಅಲ್ಲಿ ಅದನ್ನು ಕ್ಲೀನ್ ಮಾಡಬೇಕು ಅಂತ. ಅಲ್ಲಿ ಏನೇನು ಮಾಡ್ತೀನಿ ಅಂದರೆ, ಅದನ್ನೆಲ್ಲ ಫುಲ್ ತೆಗೆದು ಎಲ್ಲ ಒರೆಸಿ, ಅದನ್ನು ವಾಶ್ ಎಲ್ಲ ಮಾಡೋಕ್ಕಾಗಲ್ಲ, ಒರೆಸಿ ಸ್ವಲ್ಪ ಹೊತ್ತು ಡ್ರೈಗಿಟ್ಟು ಆಮೇಲೆ ಅದನ್ನು ಆನಿಯನ್ ಮತ್ತು ಫ್ರೂಟ್ಸ್ನೆಲ್ಲ ರೀಫಿಲ್ ಮಾಡ್ಕೊಳ್ಳೋವಂಥದ್ದು. ಜೊತೆ ಪಾರ್ಕಿಂಗ್ ಏರಿಯಾನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಯಾಟರ್ಡೆ. ಪಾರ್ಕಿಂಗ್ ಏರಿಯಾ ಅಂದರೆ ಅದು ಸ್ವಲ್ಪ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಇನ್ನೂ ಇದೆ. ಸೊ ಅದನ್ನೆಲ್ಲ ಸ್ವಲ್ಪ ಡಿಸ್ಕಾರ್ಡ್ ಮಾಡಿ ತೂಕಕ್ಕೆ ಹಾಕೋದೆಲ್ಲ ಹಾಕಿ ಅಟ್ಲೀಸ್ಟ್ ಒಂದು ಸೈಡ್ಗನ ನೀಟಾಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಬಂದು ಹಾಲ್ದು ಶೋಕೇಸ್ನ ಟಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಶೋಕೇಸು
ಅಲ್ಲಿ ಸ್ವಲ್ಪ ಪ್ರೈಸಸ್ನ ಇಟ್ಟಿದ್ದೀವಿ, ಒಂದು ಕಾಲು ಭಾಗದಷ್ಟು ಪ್ರೈಸಸ್ನ ಇಟ್ಟಿದ್ದೀವಿ. ಜೊತೆಗೆ ಸ್ವಲ್ಪ ಗಿಫ್ಟ್ಸ್ ಎಲ್ಲ ಬಂತಲ್ಲ ಅದನ್ನೆಲ್ಲ ಇಟ್ಟಿದ್ದೀವಿ. ಅದನ್ನೆಲ್ಲ ನೀಟಾಗಿ ವೈಪ್ ಮಾಡಿ ಅರೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ಡಸ್ಟಿಂಗ್ ಮಾಡಿ ನೀಟಾಗಿ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಮಿನಿಮಮ್ ವರ್ಕ್ ಅದು, ನಾವು ಏನು ಮಾಡ್ತೀವಿ ಡೈಲಿ ಅದ್ರ ಜೊತೆಗೆ ಈ ಅರ್ಧ ಗಂಟೆ ಕೆಲಸ ಇದು. ನೆಕ್ಸ್ಟು ಮಂಡೇ ಪೂಜೆ ರೂಮ್ನ ಅಲ್ಲಿ ಕ್ಯಾಬಿನ್ಸ್ ಇರುತ್ತಲ್ಲ ಅದನ್ನೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಇನ್ನು ಆಯುಧ ಪೂಜೆ ಮತ್ತು ದಸರಾ ಅದೆಲ್ಲ ಇರುತ್ತಲ್ಲ, ಸೊ ಅಲ್ಲಿ ಎಲ್ಲ ವಿಗ್ರಹಗಳನ್ನು ಫೋಟೋಗಳನ್ನು ಒರೆಸಿ ಬೊಟ್ಟಿಟ್ಟು ಆ ಕಬೋರ್ಡ್ಸ್ ಎಲ್ಲ ನೀಟಾಗಿ ಮಾಡಿ, ಅದು ಅಗರಬತ್ತಿ ಮತ್ತು ಮ್ಯಾಚ್ ಬಾಕ್ಸು, ಇದು ಕಾಟನ್ದು ಬತ್ತಿ ಇರುತ್ತಲ್ಲ, ಸೊ ದೀಪದ ಬತ್ತಿ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಪೂಜೆ ರೂಮು. ಇದಕ್ಕೆ ಮೋರ್ ದೆನ್ ಹಾಫ್ ಆನ್ ಅವರ್ ಆಗುತ್ತೆ. ಬಟ್ ನೋಡೋಣ, ಕೆಲವು ಸತಿ ಏನು ಮಾಡ್ಬೋದು ಅಂದರೆ, ನಿಮಗೆ ಟೈಮ್ ಇದೆ ಅಂದರೆ ಹಾಫ್ ಆನ್ ಅವರ್ ಆದಮೇಲೂ ಕೆಲಸ ಮಾಡ್ಬೋದು. ಇಲ್ಲ ಅಂದರೆ ಅಲ್ಲಿಗೆ ಹಾಫ್ ಆನ್ ಅವರ್ಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ಬೋದು. ಇಲ್ಲಿಗೂ ಪೂಜೆ ರೂಮ್ ಅಂತಲೇ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ಕೊಂಡ್ಬಿಡ್ಬೋದು. ಏನು ಅಂದರೆ ನಾವು ಕೆಲಸನ ಬೇಜಾರು ಮಾಡ್ಕೊಳ್ದಂಗೆ ಎಂಜಾಯ್ ಮಾಡ್ಕೊಂಡು ಮಾಡ್ಕೋಬೇಕು. ಸೊ ಆ ರೀತಿ ಇದು ಡೈಲಿ ಕ್ಲೀನಿಂಗ್ ಶೆಡ್ಯೂಲು. 30 ಮಿನಿಟ್ಸ್ ಅಷ್ಟೇ ಸ್ಪೆಂಡ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಬಂದು ಟ್ಯೂಸ್ಡೇ ಕೆಳಗಡೆ ಅತ್ತೆದೊಂದು ರೂಮ್ ಇದೆ. ಆ ರೂಮ್ 1ಅಲ್ಲಿ ಒಂದೇ ಒಂದು ಕ್ಯಾಬಿನೆಟ್ನ ಕ್ಲೀನ್ ಮಾಡ್ಕೋಬೇಕು. ಅಲ್ಲಿ 3 ಕ್ಯಾಬಿನೆಟ್ಸ್ ಇದೆ, ಕಬೋರ್ಡ್ಸು. ಅದನ್ನು ಒಂದು ಸೆಕ್ಷನ್ನ ಮಾತ್ರ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ 30 ಮಿನಿಟ್ಸ್ ಆಗೋಗುತ್ತೆ. ಅಲ್ಲಿ ಬುಕ್ಸ್, ಅನ್ವಾಂಟೆಡ್ ಬುಕ್ಸ್ ಇದೆ, ಸ್ವಲ್ಪ ಹಳೆ ಚೀಲ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೆಡ್ನೆಸ್ಡೇ ಬಂದು ಕಿಡ್ಸ್ ರೂಮ್ಸ್ದು ಕಬೋರ್ಡ್ಸ್, ಅದು ಒಂದೇ ಒಂದು, ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ 30 ಮಿನಿಟ್ಸ್ಗೆ, ಯಾಕೆಂದರೆ ಇದ್ರ ಜೊತೆ ನನಗೆ ಇನ್ನೂ ಕೆಲಸ ಸ್ವಲ್ಪ ಇದೆ, ಅದಕ್ಕೆ ಸ್ವಲ್ಪ ಈ ಥರ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಟೈಮ್ ಇದ್ದರೆ ಇನ್ನೂ ಮಾಡ್ತೀನಿ ನಾನು. ಸೊ ಸೆಪ್ಟೆಂಬರ್ 1 ವೆಡ್ನೆಸ್ಡೇ ಕಿಡ್ಸ್ ರೂಮ್ದು ಕಬೋರ್ಡ್ನ 1 ಅಥವಾ 2 ನೋಡೋಣ. ನಾನು 1 ಅಂದ್ಕೊಂಡಿದ್ದೀನಿ, ಇನ್ನೂ ಟೈಮ್ ಇದ್ದರೆ 2ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಥರ್ಸ್ಡೇ ಬಂದ್ಬಿಟ್ಟು ಸೆಪ್ಟೆಂಬರ್ 2 ನಮ್ಮಲ್ಲಿ ಕಂಪ್ಯೂಟರ್ ಟೇಬಲ್ ಅಂತ ಒಂದು ಸೆಕ್ಷನ್ ಇದೆ, ಅಲ್ಲಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಜನ ಹೋಮ್ ಟೂರ್ ಕೇಳ್ತಾ ಇದ್ದೀರಾ. ನನಗೆ ಹೆಂಗಂದ್ರೆ ಹೋಮ್ ಟೂರ್ ಮಾಡೋಕ್ಕೂ ಇಷ್ಟ ಆಗಲ್ಲ. ನಿಮಗೂ ಕರೆಕ್ಟಾಗಿ ಐಡಿಯಾ ಬರಬೇಕು, ಯಾರನ್ನ ಮನೆ ಕಟ್ಸಿದ್ರು ಐಡಿಯಾ ಬರಬೇಕು ಅಂದರೆ ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕು. ಸೊ ಅದು ಆಲ್ಮೋಸ್ಟ್ ಈಗ ನಡೀತಾ ಇದೆ. ಸದ್ಯದಲ್ಲೇ ಹೋಮ್ ಟೂರ್ ಮಾಡ್ತೀನಿ ನಾನು. ನನಗೆ ಕಂಪ್ಲೀಟ್ ಹೋಮ್ ಟೂರ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಅದು ಆಲ್ಮೋಸ್ಟ್ 2 ಅವರ್ಸ್ ಆಗಿಬಿಡುತ್ತೆ. ಜಸ್ಟ್ ಒಂದೊಂದು ಸೆಕ್ಷನ್ನೇ ಸಪ್ರೇಟ್ ಮಾಡ್ತೀನಿ. ಹಾಲ್ದು ಮತ್ತು ರೂಮ್ಗಳದ್ದು ಮತ್ತು ಕಿಚನ್ದು ಈ ಥರನೇ ಸಪ್ರೇಟ್ ಮಾಡಿ, ನಿಮಗೂ ನೋಡೋಕ್ಕೆ ಬೋರ್ ಆಗಬಾರ್ದಲ್ವ, ಆ ಥರ ಸೆಕ್ಷನ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ಒಂದು 30 ಮಿನಿಟ್ಸ್ ಶೆಡ್ಯೂಲ್ ಹೇಗಿರುತ್ತೆ ವರ್ಕ್ ಅಂತ ತೋರಿಸಿದ್ದೀನಲ್ಲ, ಈ ಥರ ನೀವೂ ಮಾಡ್ಕೋಬೋದು. ನಿಮಗೆ ಮನೆಗೆ ಯಾವ ರೀತಿ ಅನುಕೂಲ ಆಗುತ್ತೋ ನೀವು ಆ ಥರ ಮಾಡಿಕೊಂಡು ಈ ಥರ ನೀಟಾಗಿದ್ದರೆ ನೋಡಿದ್ರೆ ವಿಜುವಲೈಸ್ ಆಗಿದ್ದಾಗ ಓಕೆ ಮಾಡ್ಕೋಬೋದು ಅಂತ. ಇಷ್ಟೇ ನೀಟಾಗಿ ಬರ್ಕೋಬೇಕು ಅಂತ ಏನಿಲ್ಲ. ಕೆಲವು ಸತಿ ಒಂದೊಂದು ಹಾಳೆಯಲ್ಲಿ ಸುಮ್ಮನೆ ರಫಾಗಿ ನಿಮ್ಗೆ ಅರ್ಥ ಆಗೋ ಥರ ಬರೀರಿ ಮಾತ್ರ. ಬರೆದ್ರೆ ಮಾತ್ರ ಅದರ ಎಫೆಕ್ಟು ಸೂಪರಾಗಿರುತ್ತೆ. ಅದನ್ನು ನಾವು ಮಾಡ್ತೀವಿ. ಬರೆದಾಗ ನಮ್ಮ ತಲೆಯಲ್ಲೂ ರಿಜಿಸ್ಟರ್ ಆಗೋದು ಜಾಸ್ತಿ. ಸೊ ನಾವು ಹೇಳ್ತೀವಲ್ಲ, 3 ಸತಿ ಓದೋದು ಒಂದೇ, 1 ಸತಿ ಬರೆಯೋದು ಒಂದೇ ಅಂತಾರಲ್ವ. ಸೊ ನಾವು ಯಾವಾಗ ಬರಿತೀವಿ ಆ ಕೆಲಸನ ಡೆಫಿನೆಟಾಗಿ ಮಾಡ್ತೀವಿ. ನಮ್ಗೆ ಯಾವಾಗಲೂ ಅಷ್ಟೇ, ಏನೇ ಒಂದು ತೊಂದರೆ ಆಗ್ತಿದ್ರು ಬರೆದು ನೋಡಿ ಅದನ್ನು ಬೇಗ ಸಾಲ್ವ್ ಮಾಡ್ಕೋಬೋದು. ಸೊ ಈ ರೀತಿ ನಾನು ಡೈಲಿ 30 ಮಿನಿಟ್ಸ್ ಕ್ಲೀನಿಂಗ್ ಶೆಡ್ಯೂಲ್ನ ಮಾಡಿಕೊಂಡು ಕ್ಲೀನ್ನ ಮಾಡ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಈ ರೀತಿ ಯಾವ ರೀತಿ ಒಂದೊಂದು ರೂಮಲ್ಲಿ ಏನೇನು ಕೆಲಸ ಇದೆ, ಯಾವ್ಯಾವ ರೀತಿ ಮಾಡ್ಕೊಂಡು ಹೋಗೋದು ಅಂತ ನೀಟಾಗಿ ಮಾಡಿ ಇಟ್ಟಿದ್ದೀನಿ. ಈ ವ್ಲಾಗೂ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪಾರ್ಟ್ 2 ಕ್ಲೀನಿಂಗ್ ವೀಡಿಯೋದಲ್ಲಿ ಹಾಕ್ತೀನಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಮಗೆ ಏನು ಮಾಡಬೇಕು ಅಂತ ಕ್ಲಾರಿಟಿ ಇದ್ದರೆ ಡೆಫಿನೆಟ್ಲಿ ನಾವು ಅದನ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ಬಟ್ ನಮ್ಗೆ ಆಗೋದೇ ಕಷ್ಟ, ಅಡುಗೆ ವಿಷಯದಲ್ಲೂ ನಮ್ಗೆ ಆಗೋದೇ ಕಷ್ಟ. ಏನು ಮಾಡಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಸೊ ನಮ್ಗೆ ಏನು ಮಾಡಬೇಕು ಅಂತ ಕ್ಲಾರಿಟಿ ಇದ್ದಾಗ ಮಾಡಿಕೊಂಡು ಹೋಗ್ಬೋದು. ಸೊ ಮೀಲ್ ಪ್ಲ್ಯಾನಿಂಗು ತೋರಿಸ್ತೀನಿ, ಕ್ಲೀನಿಂಗು, ಯಾವ್ಯಾವ ಕೆಲಸ ಮತ್ತು ನಾವು ಹೆಂಗೆ ಡಿವೈಡ್ ಮಾಡ್ಕೋತೀವಿ ಎಲ್ಲನೂ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನೀವು ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಪಾಯಿಂಟ್ಸ್ ಬಟನ್ ಸಿಗುತ್ತೆ, ಲೈಕ್ ಮಾಡಬೇಕು ಫಸ್ಟು. ಆಮೇಲೆ ಹೈಪ್ ಪಾಯಿಂಟ್ಸ್ ಅಂತ ಕಮೆಂಟ್ ಸೆಕ್ಷನ್ ಹತ್ರ ಬರುತ್ತೆ, ಅಲ್ಲಿ ಪಾಯಿಂಟ್ಸ್ ಕೊಡೋ ಮೂಲಕ ನೀವು ಸಪೋರ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.